ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಘುಗೆ ಝಾನ್ಸಿ ಮೇಲೆ ಪ್ರೀತಿ ಆಗೋಯ್ತಾ? ರಾಘು ಝಾನ್ಸಿಯನ್ನು ಒಪ್ಕೊಂಡ್ರೆ ಏನಾಯಿತು, ಏನು ಕತೆ, ಇದನ್ನು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತಾ. ಇಲ್ಲಿ ರಾಘು ಹೆಂಡತಿಯಾಗಿ ಝಾನ್ಸಿ ತಾನು ಈ ಮನೆ ಜವಾಬ್ದಾರಿಯನ್ನು ಒಪ್ಕೊಂಡು ನೀವು ಹೇಳಿದಾಗೆ ಎಲ್ಲವನ್ನೂ ಕೂಡ ನಿರ್ವಹಿಸ್ತೀನಿ ಅಂತ ಹೇಳ್ತಾಳೆ. ಅದೇ ಕಾರಣಕ್ಕೆ ಹೊರಗಡೆ ಹೋಗಿ ನೀರು ತೊಗೊಂಡು ಬರಬೇಕಾಗಿದೆ. ನೀರು ತೊಗೊಂಡು ಬರುವಷ್ಟರಲ್ಲಿ ಸಾಕಷ್ಟು ರೀತಿಯ ಪಾಡನ್ನು ಪಡಬೇಕಾಗಿದೆ ಝಾನ್ಸಿ. ಈ ಕಡೆ ಬಿಂದಿಗೆ ತೊಗೊಂಡು ಹೋಗಿ ಮತ್ತೆ ಮನೆಗೆ ವಾಪಸ್ ಆಗ್ತಾಳೆ. ಬಟ್ ಮನೆಯವ್ರು ನೀರು ತೊಗೊಂಡು ಬರಲೇಬೇಕು ಅಂದಾಗ ಮಗದೊಮ್ಮೆ ಹೋಗ್ತಾಳೆ. ಅಲ್ಲಿ ಆಲ್ರೆಡಿ ಜಗಳ ಮಾಡ್ತಿರ್ತಾರೆ. ಅಲ್ಲಿಗೆ ಹೋಗಿದೆ ಝಾನ್ಸಿ. ತನ್ನ ಬಿಂದಿಗೆಯನ್ನು ಇಟ್ಟಾಗ ಏನು ಅಂದ್ಕೊಂಡಿದ್ಯಾ ನೀನು, ನಾವು ಹಿಡಿತಿರುವುದು ಅಂದಾಗ ನಾನು ಇಟ್ಕೊಂಡು ಹೋಗ್ತೀನಿ, ಆ ನಂತರ ನೀವು ಹಿಡೀರಿ ಅಂತ ಹೇಳಿ ಝಾನ್ಸಿ ಹೇಳ್ತಾರೆ. ಈ ಕಡೆ ಒಂದಷ್ಟು ಲೋಕಲ್ ಆಗಿ ತುಂಬಾ ಕೆಟ್ಟ ಪದಗಳಲ್ಲಿ ಇಲ್ಲಿ ಝಾನ್ಸಿನ ಬೈತಿದ್ರೆ, ಈ ಕಡೆ ಝಾನ್ಸಿನೂ ತಾನೇನೂ ಕೂಡ ಕಡಿಮೆ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಈ ಪದದಲ್ಲಿ ಬೈತಿದ್ದೀರ ಅಂತ ಹೇಳಿ ಆಲ್ ದಿ ಸ್ಟೈಲಲ್ಲಿ ಬೈಯೋಕೆ ಶುರು ಮಾಡ್ತಾಳೆ. ಟೆಕ್ನಿಕಲ್ ಸ್ಟೈಲಲ್ಲಿ ಬೈತಿದ್ದಾಳೆ. ಇದನ್ನು ನೋಡಿದ್ದೆ ಅವ್ರಿಗೆಲ್ಲ ತಲೆ ಕೆಟ್ಟು ಹೋಗುತ್ತೆ. ಏನು ಮಾತಾಡ್ತಿದ್ಯಾ ನೀನು ಅಂದಾಗ ನನಗೂ ಕೂಡ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡೋಕ್ಕೆ ಬರುತ್ತೆ, ಕರಾಟೆ ಕಲ್ತಿದ್ದೀನಿ, ನಿಮಗೆಲ್ಲ ಏನು ಮಾಡ್ತೀನಿ ಗೊತ್ತಾ ಅಂತ ಹೇಳಿ ಅವ್ರ ಜೊತೆ ಫೈಟ್ಗೆ ಇಳಿದಿದ್ದೆ. ಫೈನಲಿ ಎರಡು ಬಿಂದಿಗೆ ನೀರನ್ನು ತೊಗೊಂಡೇ ಬಿಡ್ತಾಳೆ. ಬಟ್ ಬಿಂದಿಗೆ ತೊಗೊಂಡು ಹೋಗೋಕೆ ಗೊತ್ತಿಲ್ಲ, ಕುಕ್ಕೊಂಡು ರೋಡಲ್ಲಿ ತೊಗೊಂಡು ಹೋಗ್ತಿದೆ. ಅಷ್ಟರಲ್ಲಿ ರಾಘು ಬರ್ತಾರೆ. ರಾಘು ನೋಡಿದೆ, ಏನು ಮೇಡಮ್ ಈ ರೀತಿ ತೊಗೊಂಡು ಹೋಗ್ತಾರೆ ಯಾರಾದರೂ ಅಂತ ಹೇಳಿ ಅಲ್ಲಿ ಒಬ್ಬರ ಹತ್ರ ಟವಲ್ ತೊಗೊಂಡು ತಲೆ ಮೇಲೆ ಅದನ್ನು ಸುತ್ತಿ ಇಟ್ಟು, ನಂತರ ಸೊಂಟಕ್ಕೊಂದು ತಲೆಗೊಂದು ಇಡಿಸಿ ಇಲ್ಲಿಂದ ಮನೆಗೆ ಹೋಗಿ ಅಂತ ಕಳಿಸ್ತಾರೆ. ನನ್ನ ಬಿಂದಿಗೆ ಹಾಳಾಗಬಾರ್ದು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದು, ಮನೇಲಿ ಇದೆಲ್ಲ ಹೇಳೋಕೆ ಹೋಗಬೇಡಿ ಅಂತ ಕೂಡ ಹೇಳ್ತಾರೆ. ಮನೆಗೆ ಹೋಗ್ತಿದ್ದಾಗ ಎಲ್ಲರೂ ಶಾಕ್ ಆಗ್ತಾರೆ. ಏನಪ್ಪ ಇದು ನೀರು ತೊಗೊಂಡೇ ಬಂದುಬಿಟ್ಲಲ್ಲ, ಅದು ಎರಡೆರಡು ಬಿಂದ್ರೆ ಹೊತ್ಕೊಂಡು ಬಂದಿದ್ದಾಳೆ ಅಂತ ಏನು ಡ್ರಾಮಾ ಮಾಡ್ತೀಯ, ಎಲ್ಲ ಕೂಡ ತುಂಬ ಚೆನ್ನಾಗೇ ಬರುತ್ತೆ, ಆದರೂ ಕೂಡ ನಾಟಕ ಮಾಡ್ತಿದ್ಯಾ ಅಂತ ಮಂಜುಳಮ್ಮ ಅವ್ರು ಕೇಳಿದಕ್ಕೆ, ಏನಿಲ್ಲ ಅಪ್ಪ ನಾನೇನು ಮಾಡಿದೆ ಅಂತ ಝಾನ್ಸಿ ಕೇಳಿದಕ್ಕೆ, ಬಿಂದಿಗೆ ತೊಗೊಂಡು ಬಂದಿದ್ಯಾ, ಅದು ಎರಡು ಬಿಂದಿಗೆನ ಅಂದಾಗ, ಅದು ರಾಘು ನನಗೆ ಹೇಳ್ಕೊಟ್ಟಿದ್ದು, ಕಷ್ಟಪಡ್ತಿದ್ದೀನಿ ಅಂತ, ನನ್ನ ಮೇಲೆ ಪ್ರೀತಿಯಿಂದ ಹೆಂಡತಿ ಕಷ್ಟಪಡಬಾರ್ದು ಅಂತ ಹೇಗೆ ಹೊತ್ಕೊಂಡು ಹೋಗಬೇಕು ಅಂತ ಹೇಳ್ಕೊಟ್ಟ ಅಂತ ಹೇಳೇ ಬಿಡ್ತಾಳೆ. ಅಷ್ಟರಲ್ಲಿ ರಾಘು ಬರ್ತಿದ್ದಾಗೆ ಮನೆಯವ್ರು ತರಾಟೆ ತಗೋತಾರೆ. ಬಟ್ ರಾಘು ಮಾತ್ರ ಬಿಂದಿಗೆ ಹಾಳಾಗ್ತಿತ್ತು, ಅದಕ್ಕೆ ಹೇಳ್ಕೊಟ್ಟೆ ಅಂತ ಹೇಳ್ತಾರೆ. ಈ ಕಡೆ ಝಾನ್ಸಿ ಮಾತ್ರ ಇಲ್ಲಾರಿ ಎಷ್ಟು ಪ್ರೀತಿಯಿಂದ ಹೇಳ್ಕೊಟ್ರಿ ಅಂತ ಹೇಳಿ ರಾಘುನ ಸಾಕಿಸ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋವನ್ನು ನೋಡಿ.